ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡು ಹೇಳೋದು ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ದರೂ ಹೊರಗೆ ಬರ್ತಿದ್ವಿ ನಾವು. ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ, SB ಖಡಿ ಅವ್ರು ಅಂತಂದು. ನಾವು ಒಟ್ಟ ಇಂಗ್ಲೀಷ್ ಪೀರಿಯಡ್ ಇತ್ತು ಅಂದ್ರೆ ಹೊರಗೆ ಓಡಿ ಬರ್ತಿದ್ದೆ. ಒಂದು ದಿವ್ಸ ನಾನು ಹಿಡಿದು, ಸ್ವಾಮಿ ನೀ ಕುಂದ್ರಬೇಕು, ನೀನು ಇಂಗ್ಲೀಷ್ ಪೀರಿಯಡ್ನಾಗ ಅಂತ ಕುಂದ್ರಿಸಿದ್ರು ನನಗೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ನನಗೆ BA ಫೈನಲ್ ಇಯರ್ ಪಾಸ್ ಆದಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರಿಬೇಕು ಅನ್ನೋದು BA ಫೈನಲ್ ಇಯರ್ ಆಗಿಂದ ಗೊತ್ತಾಗೈತೆ ನಮಗೆ. ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವೋ ಗೊತ್ತಿಲ್ಲ, ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟೇ ಶಾಣ್ಯರಿದ್ರೆ ಕಾಣ್ತೈತೆ ಅವು. ಒಟ್ಟ ಮಾಡಿ ದಬ್ಬದ್ರೆ ನಮಗವ್ರು ಅಷ್ಟು ದುಬಾರಿ ನಮಗದು. ನಮ್ಮ ಮಗಳ ಸರ್ ಅಂತಿದ್ರು ಇಲ್ಲಿ, TV ಮಗಳಾದ ಗುರುಗಳು, ಅವ್ರೊಂದು ತಮಾಷೆ ಹೇಳ್ತಿದ್ರು ನಮಗೆಲ್ಲ ಟ್ಯೂಷನ್ಗೆ ಹೋದಾಗ. ಒಂದು ಹುಡುಗಿತ್ತಂತ, ಅವನಿಗೆ ಭಾಳ ಕಷ್ಟಪಟ್ಟು ಸರ್ ಕಲಿಸ್ತಿದ್ರಂತ. ಅವನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು, ಅವನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ. ಅವ ಬರೀ ಎಲೆಕ್ಟ್ರಿಕಿಟಿ ಅಂತಿದ್ದವ. ಅವ ಮಾಸ್ತರ್ಗೆ ಒಂದು ದಿವ್ಸ ಬಜಾರ್ದಾಗ ಅವ್ರ ಅಪ್ಪ ಭೇಟಿ ಆದ. ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ರೀ ಎಲೆಕ್ಟ್ರಿಸಿಟಿ ಅನ್ನಂತಂದು, ಅವ ಬರೀ ಎಲೆಕ್ಟ್ರಿಕಿಟಿ ಅಂತಂದು ಹೇಳಬಾರ್ದನ್ನು ನೀವು. ಸರ್ ಅವನಿಗೆ ಕೆಪ್ಯಾಕಿಟಿನ ಅಷ್ಟ ಐತಿ ಬಿಡ್ರಿ ಅಂದ ಅವ್ರ ಅಪ್ಪ. ಅವನಿಗೆ ಕೆಪ್ಯಾಕಿಟಿನ ಅಷ್ಟ ಐತಿ, ನೀವ್ಯಾಕೆ ತಲೆ ಕೆಡಿಸ್ಕೊಂತೀರ ಅದ್ರ ಬಗ್ಗೆ. ಅವ ಮಾಸ್ತರ್ ಹೋವಾರ್ದ, ಇದು ಹಿಂಗಾದ್ರೆ ಚಲೋ ಆಗೋದಿಲ್ಲ ಅಂತ ಅವ್ರ ಅಜ್ಜಿಗೆ ಹೋದ. ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ, ಅಲ್ರಿ ಮತ್ತು ನಿಮ್ಮ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕಿಟಿ ಅಂತಾನ, ನಿಮ್ಮ ಮಗ ನೋಡಿದ್ರೆ ಕೆಪ್ಯಾಕಿಟಿ ಅಂತಾನ, ಇವ್ರಿಗೆ ನೀವರ ಹೇಳ್ಬೇಕಲ್ಲ. ಸರ್ ಅವು ಮಳ್ಳದವು, ಎಂದೂ ಇನ್ವರ್ಕಿಟಿ ಕಟ್ಟಿನ ಹತ್ತಿಲ್ಲ, ಅವಕ್ಕೇನು ಗೊತ್ತಾಕೈತಂದ. ಅವು ಒಂದು ದಿವಸ ಇನ್ವರ್ಕಿಟಿ ಕಟ್ಟಿ ಹತ್ತಿದ್ರೆ ಗೊತ್ತಾಕೈತೆ ಅವು ಮಾಸ್ತರ್ ಅಂದ, ಈ ಊರು ಖಾಲಿ ಮಾಡೋದ ಬೇಷಂದ. ನಾವು ಏನಾದರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರು ಮುತ್ತಜ್ಜ ಬದುಕಿದ್ದ. ಅವನಿಗೆ ಹೋಗಿ ಭೇಟಿ ಆದ. ಹೋಗಿ ನಮಸ್ಕಾರ ರೀ ಯಜಮಾನ್ರೇ ಸಾವ್ಕಾರ. ಅವ ಕೈ ನಡುಗ್ತಿತ್ತು, ಮುದಕ್ಕೆ ವಯಸ್ಸಾಗಿತ್ತು 100-110 ವರ್ಷ. ನಿಮ್ಮ ಮೊಮ್ಮಗನಿಗೆ ಕಲಿಸ್ತೀನಿ ಇಂಗ್ಲೀಷ, ಅವ ಎಲೆಕ್ಟ್ರಿಕಿಟಿ ಅಂತಾನ. ಮರಿಮೊಮ್ಮಗ ನಿಮ್ಮ ಮೊಮ್ಮಗ ಕೆಪ್ಯಾಕಿಟಿ ಅಂತಾನ, ನಿಮ್ಮ ಮಗ ನೋಡಿದ್ರೆ ಇನ್ವರ್ಕಿಟಿ ಅಂತಾನ. ಇದನ್ನೇನು ಮಾಡಬೇಕು? ಅವ ಕೈ ನಡುಗಿಸ್ಕೊಂತ ಕೈ ಮುಗಿದು ಹೇಳಿದಂತ, ನೋಡ್ರಿ ಸರ, ಊರಾಗ ನಮ್ಮದೊಂದು ದೊಡ್ಡ ಮನೆತನ ಇದು. ಅವ ಎಲೆಕ್ಟ್ರಿಕಿಟಿಯರ ಅನ್ನಲಿ, ಅವ ಕೆಪ್ಯಾಕಿಟಿಯರ ಅನ್ನಲಿ, ಅವ ಇನ್ವರ್ಕಿಟಿಯರ ಅನ್ನಲಿ, ದಯವಿಟ್ಟು ಇದು ಪಬ್ಲಿಕಿಟಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ವಿಷಯ ಊರಾಗ ಒಟ್ಟು ಪಬ್ಲಿಕಿಟಿ ಮಾಡಬೇಡ್ರಿ. ಅವ ಮಸ್ತರ್ ಅಂದ, ಇವ್ರ ಕಿಟಿಕಿಟಿನೇ ಬೇಡ ಅಂದವ. ಅಂದ್ರೆ ನಮಗೆ ಉತ್ತರ ಕರ್ನಾಟಕದೊಳಗೆ ಎಷ್ಟು ಇಂಗ್ಲೀಷ್ ದುಬಾರಿ ಐತಿ.